ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಉತ್ತರ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಮೊದಲನೇ ಕ್ವಶನ್, ಚುನಾವಣೆಯ ಮೂಲಪದ ಆಪ್ಷನ್ ಸಿ ಆಗಿರುತ್ತೆ. ಎರಡನೇ ಕ್ವಶನ್, ಈ ಕೆಳಗಿನಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ. ಸೊ ಎರಡನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. 1, 2, 3 ಮಾತ್ರ. ಜಾತಿ ಆಧಾರಿತ ಸಮಾನತೆ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಹಾಗೆ 4ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಕೂಡ ಆಗಿರುತ್ತೆ. 5ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋದಾದರೆ, ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ. DMK. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಡ್ಯಾಶ್ನಲ್ಲಿದೆ. ಬೆಂಗಳೂರು. ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಅಸ್ವತಂತ್ರವಾಗಿದೆ. ಅಮರ್ತ್ಯ ಸೇನ್. ಡ್ಯಾಶ್ ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿಯ ಘೋಷಣೆಯು ಅಧಿಕಾರವನ್ನು ನೀಡಿದೆ. ವಿಧಿ 360. 10ನೇ ಕ್ವಶನ್, ಬೌದ್ಧಿಕ ಪಲಾಯನವು ಡ್ಯಾಶ್ದ ರಾಜಕೀಯ ಪರಿಮಾಣವಾಗಿದೆ. ಇದು ಉದಾರೀಕರಣ. ಇನ್ನು ಮಸ್ಟ್ ದ ಫಾಲೋಯಿಂಗ್ ನೋಡ್ತಾ ಹೋಗೋದಾದರೆ, ಜಿಲ್ಲಾ ಅಧಿಕಾರಿ, ಜಿಲ್ಲಾಡಳಿತದ ಮುಖ್ಯಸ್ಥರು. ಮೂಕ ನಾಯಕ ಡಾಕ್ಟರ್ BR ಅಂಬೇಡ್ಕರ್. ವೆಸ್ಟ್ ಪಾಲಿಯಾ ಒಪ್ಪಂದ, ರಾಷ್ಟ್ರ ನಿರ್ಮಾಣ. ಅಣ್ಣಾ ಹಜಾರೆ, ಭ್ರಷ್ಟಾಚಾರದ ವಿರುದ್ಧ ಭಾರತ. ಆಫ್ಘಾನಿಸ್ತಾನ, ತಾಲಿಬಾನ್. ಸೊ ಇದಕ್ಕೆ 6, 1, 5, 3, 2 ಇಲ್ಲಿ ಆನ್ಸರ್ಸ್ನ ನೀವು ನೋಡ್ಕೋಬೋದು. ಇನ್ನು ರಿಮೈನಿಂಗ್ ಕ್ವಶನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ. ನಿಮ್ಮ ಒಂದು ಫೈನಲ್ ಎಕ್ಸಾಮಲ್ಲಿ ಓವರಾಲ್ ಒಂದು ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನೀವು ಚಾನಲ್ಗೆ ವಿಸಿಟ್ ಮಾಡಿ ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಚೆಕ್ ಮಾಡಿದರೆ ನಿಮಗೆ ಯಾವ ಸಬ್ಜೆಕ್ಟು ಬೇಕೋ ಆ ಸಬ್ಜೆಕ್ಟು ಫಿಕ್ಸ್ಡ್ ಕ್ವಶನ್ ವಿತ್ ಆನ್ಸರ್ಸ್ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.